ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತೊಂದು ಒಳ್ಳೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಅಲಸಂದೆ ಕಾಳು ಗೋರಿಕಾಯಿ ಹುಳಿ ತುಂಬ ರುಚಿಯಾಗಿರುತ್ತೆ. ಇದು ಸಾಮಾನ್ಯ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಈಗ ಮಾಡೋದು ಹೇಗೆ ಅಂತ ನೋಡೋಣ. ಹೀಗಾಗುತ್ತೆ ಹುಳಿ ಮಾಡಿದ್ರೆ. ಒಂದು ಕುಕ್ಕರ್ ತೊಗೊಂಬಿಡೋಣ. ಒಂದು 100 ಗ್ರಾಮ್ ಅಷ್ಟು ಬೇಳೆನ ಚೆನ್ನಾಗಿ, ತೊಗರಿ ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಅಲಸಂದೆ ಕಾಳು ಒಂದು 1/4 ಬಟ್ಲಷ್ಟು, ಅಂದರೆ ಒಂದು ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ. ಗೋರಿಕಾಯಿ ಒಂದು 200 ಗ್ರಾಮು ಇಲ್ಲ 1/4 kg ಗೋರಿಕಾಯಿ ಹೀಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡು ಅದಕ್ಕೆ ಒಂದು 2 ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಒಂದು 3 ಲೋಟ ನೀರು ಹಾಕಿ ಅರಿಶಿನ ಮತ್ತು ಎಣ್ಣೆ ಹಾಕಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. 2 ಕೂಗಿಸಿದ್ರೆ ಸಾಕು. ನೋಡಿ, ತೋರಿಸ್ತಾ ಇದ್ದೀನಿ. ನೀರು ಹಾಕೋದು ಮತ್ತು ಅರಿಶಿನ ಎಣ್ಣೆ ಹಾಕಿಬಿಟ್ಟು ಇದನ್ನು ಬೇಯಕ್ಕೆ ಇಟ್ಬಿಡೋಣ. ಈಗ ನೋಡಿ, ಕುಕ್ಕರ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಮುಚ್ಚಿಬಿಟ್ಟು 2 ರಿಂದ 3 ಕೂಗು. ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಳ್ಳೋಣ. ನೋಡಿ, ಈಗ ಕುಕ್ಕರ್ ಕೂಗಾಗಿದೆ. ಈಗ ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಣ. ಏನೇನು ಬೇಕು ಅಂತ ತೋರಿಸ್ತೀನಿ, ಎಲ್ಲ ಹುರ್ಕೊಳ್ಳೋಣ. ಮೆಂತ್ಯ ಒಂದು 1/4 ಸ್ಪೂನು, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಧನಿಯಾ ಒಂದು ದೊಡ್ಡ ಸ್ಪೂನು, ಚಕ್ಕೆ, ಒಂದು ಸ್ವಲ್ಪ ಲವಂಗ, ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗಮ್ ಅಂತ ಹೊಂಬಣ್ಣ ಬರೋವರೆಗೂ ಹುರಿಯೋಣ, ಸೀಸಬಾರ್ದು. ಆಮೇಲೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈ ಹುಳಿ ಮಾಡಿದ್ರೆ ಖಂಡಿತ ಒಂದು 4-5 ಜನ ಆರಾಮಕ್ಕೆ ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಹೀಗೆ ಹುರ್ಕೊಳ್ಳೋಣ. ಹೊಂಬಣ್ಣ ಬಂದಿದೆ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಾಣಲೆ ಬಿಸಿಗೇ ಹಿಂಗೆ ಸರಿಯಾಗಿ ಆಗುತ್ತೆ. ನೋಡಿ, ಹಿಂಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ. ಇದು ತಣ್ಣಗಾಗಕ್ಕೆ ಬಿಡೋಣ. ಈಗ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಈಗ ಇದು ಮಸಾಲೆ ಪದಾರ್ಥ ಹುರಿದಿರೋದೆಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋಣ. ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು, ತುಂಬ ತರಿಯಾಗೂ ಇರಬಾರ್ದು. ತೋರಿಸ್ತೀನಿ ಹೆಂಗೆ ರುಬ್ಬೋದು ಅಂತ. ನೋಡಿ, ಎಲ್ಲ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಂಡಿದ್ದೀನಿ ಹುರಿದಿರೋದು. ಚೆನ್ನಾಗಿ ತಿರುವಿಟ್ಕೊಳ್ಳೋಣ, ಅಂದರೆ ರುಬ್ಬಿಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬೋಣ. ನೋಡಿ, ಹೀಗೆ ಈ ಥರ ಹದದಲ್ಲಿ ಇರಬೇಕು. ಈಗ ಕುಕ್ಕರ್ ಮುಚ್ಚಳ ಕುಕ್ಕರಲ್ಲಿ ಆಗಿದೆ. ಬೇಳೆ ಹೋಳು ಎಲ್ಲ ಬೆಂದಿದೆ. ತೆಗಿಯೋಣ, ನೋಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹೋಳಿಗೊಂದು ಸ್ವಲ್ಪ ಉಪ್ಪು ಹತ್ಕೊಳ್ಳಿ, ಕುದಿಸೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಅಲಸಂದೆ ಕಾಳು ಫಸ್ಟ್ ಕ್ಲಾಸಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಕುದಿ ಬಂದಮೇಲೆ ರುಬ್ಬಿಟ್ಕೊಂಡಿರೋ, ಅಂದರೆ ತಿರುಬಿಟ್ಕೊಂಡಿರೋ ಮಸಾಲೆ ಪೂರ್ತಿ ಸೇರಿಸೋಣ. ಈ ಹುಳಿ ಸ್ವಲ್ಪ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್. ನೀರಾಗಿದ್ದರೆ ಚೆನ್ನಾಗಿರಲ್ಲ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಬಗ್ಗಿಸ್ಕೊಳ್ಳಿ. ನಾನು ಮಿಕ್ಸಿ ಜಾರಿಂದ ಬೇರೆ ಬೇಸಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ, ಅದಕ್ಕೆ ನೀರು ಹಾಕಿ ಬಗ್ಗಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸೋಣ. ಈಗ ಹುಣಸೆ ಹಣ್ಣು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಳ್ಳೆ ಕುದಿ ಬರಲಿ. ರಾ ವಾಸನೆ ಏನೂ ಇರಲ್ಲ, ಯಾಕೆಂದರೆ ಆಲ್ರೆಡಿ ಎಲ್ಲ ಹುರ್ಕೊಂಡಿರೋದ್ರಿಂದ ಎಲ್ಲ ಚೆನ್ನಾಗೇ ಇರುತ್ತೆ. ಒಂದು ಕುದಿ ಬರ್ತಾಯಿದೆ. ನೋಡಿ, ಹೀಗೆ ಕುದಿಸ್ಕೊಳ್ಳಿ. ಹೀಗೆ ಚೆನ್ನಾಗಿ ಕುದೀಲಿ. ನೋಡಿ, ಈಗ ಹುಣಸೆಹಣ್ಣು ಹಾಕೋಣ. ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ, ಅದರದ್ದು ರಸ ಮಾತ್ರ ಹಾಕೋಣ. ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುದಿ ಬರ್ತಾ ಇರಲಿ. ಈಗ ಒಂದು ಸಿಂಪಲ್ಲಾಗಿರೋ ಒಗ್ಗರಣೆ ಮಾಡೋಣ. ಎಣ್ಣೆ ಇಡೋಣ, ಸಾಸಿವೆ ಹಾಕೋಣ, ಒಣಮೆಣ್ಸಿನ್ಕಾಯಿ ಒಂಚೂರು ಹಾಕೋಣ, ಕರ್ಬೇವಿನ ಸೊಪ್ಪು ಹಾಕೋಣ. ಸಾಸಿವೆ ಚಿಟ್ಟಪಟ್ಟ ಆದಮೇಲೆ ಒಂಚೂರು ಹಿಂಗೆ ಬೇಕಾದ್ರೆ ಹಾಕ್ಬೋದು. ಈಗ ಆಲ್ರೆಡಿ ಹಾಕಿದ್ದೀವಿ ಹುರಿಯೋಕ್ಕೆ, ಇಲ್ಲೇನು ಬೇಕಿಲ್ಲ. ನೋಡಿ, ಒಳ್ಳೆ ಒಗ್ಗರಣೆ ಹಾಕೋಣ. ತುಂಬಾ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹುಳಿ ತಯಾರಾಗೇ ಹೋಯಿತು. ಗೋರಿಕಾಯಿ ಅಲಸಂದೆ ಕಾಳು ಹುಳಿ. ಅಲಸಂದೆ ಕಾಳು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೋದು. ವಾಯು ಅನ್ನೋರು ಕಡಿಮೆ ಹಾಕ್ಕೋಬೋದು. ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ಅನ್ನದ ಜೊತೆ ಸೂಪರು. ಮಿಕ್ಕಿದ್ರೆ ಅಕಸ್ಮಾತ್ ಹುಳಿ ನಿಮಗೆ ಚಪಾತಿ ಜೊತೆ, ರೊಟ್ಟಿ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು. ಆ ಥರ ಇರುತ್ತೆ. ನೋಡಿ, ಸಖತ್ತಾಗಿರೋ ಅಲಸಂದೆ ಕಾಳು ಗೋರಿಕಾಯಿ ಹುಳಿ ತಯಾರಾಗೋಯ್ತು. ಈ ಥರ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನೋಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ನೋಡಿ, ಸಾಮಾನ್ಯ ಸಾಂಬಾರು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀರಾ. ಇದು ಈರುಳ್ಳಿ ಇಲ್ಲದೆ ಮಾಡೋ ಅಂಥದ್ದು ಹುಳಿ ಅಂತ ಕರಿತೀವಿ. ತುಂಬ ಚೆನ್ನಾಗಾಗುತ್ತೆ. ಘಮ ಘಮ ಅಂತ ಇದೆ. ನೋಡಿ, ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿಲ್ವ ನಿಮಗೆ? ಖಂಡಿತ ಅನಿಸುತ್ತೆ. ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ. ಎಲ್ಲ ಜೊತೆ, ಚಪಾತಿ ಜೊತೆನೂ ತಿನ್ಬೋದು. ಅನ್ನದ ಮೇಲೆ ಹಾಕೋದು ತೋರಿಸ್ತೀನಿ. ಬಿಸಿ ಬಿಸಿ ಅನ್ನ, ಹುಳಿ, ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು.
ಏನು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಸೂಪರಾಗಿದೆ. ಅನ್ನ ಹುಳಿ ತುಪ್ಪ ಹಾಕೋಣ, ಕಲಸೋಣ, ತಿನ್ನೋಣ. ತುಂಬ ಚೆನ್ನಾಗಾಗುತ್ತೆ. ಬಣ್ಣ, ರುಚಿ, ಆ ಟೆಕ್ಸ್ಚರು ಹುಳಿದು ತುಂಬ ಚೆನ್ನಾಗಿ ನೋಡಿ ಫ್ರೆಂಡ್ಸ್. ರೆಡಿ ಆಗೋಯ್ತು. ನೀವು ಮಾಡಿ ನೋಡಿ, ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿ ಆಯಿತಾ ಏನು ಅಂತ ತಿಳಿಸಿ. ಕಾಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇಷ್ಟು ಪೇಷನ್ಸಿಂದ ನಿಮ್ಮ ಟೈಮ್ ಕೊಟ್ಟು ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.